ದಯವಿಟ್ಟು ಸಾಕಷ್ಟು ಬೇಗ ಬನ್ನಿ ಇದಕ್ಕೆ ಟೋನಲ್ಗೆ ಇದು ಮುನ್ಸಿಪಲ್ ಆಫೀಸ್ಗೆ ಹಂಗೆ ಬೇಗ ಬಂದರೆ ಟೋನಲ್ ಆಫೀಸ್ಗೆ ಟೋನಲ್ ಡಿ ಸಿ ಬಂದಿದ್ದಾರೆ ಅದಕ್ಕೆ ಡಿ ಸಿ ಬಂದಿದ್ದಾರೆ ಅದಕ್ಕೆ ಟೋನಲಲ್ಲಿ ಚೆಕ್ ಈ ಸ್ವತ್ತು ಬಾಕಿ ಇದ್ದಾವೆ 10 ನಿಮಿಷ ನಿಮ್ಗೆ ಸಮಯ ಕೊಡ್ತೀನಿ. ನಾನು ಇಲ್ಲೇ ಕೂತಿರ್ತೀನಿ. ನಮ್ಗೆ ಏನೇನು ಫೈಲ್ಸ್ ಇದ್ದಾವೆ ಎಲ್ಲ ತೊಗೊಂಬಂದು ಅಬ್ಸ್ಟ್ರಾಕ್ಟ್ ತೊಗೊಂಬಂದು ನಾನು ಒಂದೊಂದೇ ವೆರಿಫೈ ಮಾಡ್ತೀನಿ. ಎಷ್ಟು ದಿನದಿಂದ ಪೆಂಡಿಂಗ್ ಇದೆ, ಯಾಕೆ ಪೆಂಡಿಂಗ್ ಇದೆ, ಏನು ಉತ್ತರ ಆ್ಯಬ್ಸಲ್ಯೂಟಾಗಿ ನನಗೆ ಗೊತ್ತಾಯ್ತಾ? ದಯವಿಟ್ಟು ಎಲ್ಲ ತೊಗೊಂಬಂದು ಧರ್ಮಛತ್ರ ಅಲ್ಲ, ರಜಾ ಕೊಡಿ, ಅಧಿಕೃತವಾಗಿ ರಜಾ ಕೊಡಿ. ಅದೇ ಅಟೆಂಡೆನ್ಸಲ್ಲಿ ಹಾಕ್ಸ್ತೀರಾ? ನಾಗರಿಕರು ಅವ್ರು ಇದ್ದಾರೆ ಅಂತ ಇಲ್ಲಿ ಎಂಟ್ರಿ ಮಾಡಿಸ್ತೀರಾ? ಮತ್ತು ನಾಗರಿಕರು ವೆರಿ ಈಸಿ. ಸುಮ್ಮನೆ ಬಂದು ಬೆಳಗ್ಗೆ ಸೈನ್ ಹಾಕೋದು ಹೋಗೋದು. ನಂಬರೇ ಕೊಡಲಿಲ್ಲ ಅಂದರೆ ಕೆಲಸ ಹೆಂಗಾಗುತ್ತೆ? ಹೋಗೋರು ಯಾರನ್ನು ಕೇಳಬೇಕು? ಅವ್ರನ್ನ ಅವ್ರು ಸುತ್ತಬೇಕಷ್ಟೇ. ಇಲ್ಲಿ ಡಿ ಸಿ ಆಫೀಸ್ಗೆ 25 ಕಾಲು ದಿನ, ನನಗೆ 25 ಕಾಲು, ಪಿ ಡಿಗೆ 25 ಕಾಲು. ಇಲ್ಲಿ ಬಂದರೆ ಕೇಳೋರಿಲ್ಲ, ಹೇಳೋರಿಲ್ಲ. ಇದ್ಯಾವ ಲೆಕ್ಕ ಅದ್ಯಾವ ಲೆಕ್ಕ? ಹೆಂಗೆ ಅದೆಂಗೆ ಆಗೋಗ್ಬಿಡುತ್ತೆ? ಒಬ್ಬ ಮಾರ್ಚ್ ಎಂಡಿಗೆ ತೆಗೀರಿ, ಮಾರ್ಚ್ ಎಂಡಿಗೆ ತೆಗೀರಿ. ನಿಮ್ಮ ಹತ್ರ ಇರೋದು ಸಿಬ್ಬಂದಿ ಶಾಖೆಗೆ 0, ಒಂದೇ ಒಂದು ಅರ್ಜಿ ಬಂದಿಲ್ಲ. ಏನಕ್ಕೆ ಮಾಡ್ತೀರಾ? ಏನಕ್ಕೆ ಇದ್ದಾರೆ ಮತ್ತೆ 8 ಜನ ಕೆಲಸ ಮಾಡ್ಕೊಂಡಲ್ಲಿ? ಹೇಳಿ ನನಗೆ ಅಬ್ಸ್ಟ್ರಾಕ್ಟ್ ಹೇಳಿ. ನೀವು ಗಿವ್ ದ ಅಬ್ಸ್ಟ್ರಾಕ್ಟ್. ಸಿಬ್ಬಂದಿ ಶಾಖೆಗೆ ಎಷ್ಟು ಅರ್ಜಿ ಬಂದಿದ್ದಾವೆ ಹೇಳಿ, ನನಗೆ ನಂಬರ್ ಹೇಳಿ. ಹೋದ ತಿಂಗಳಲ್ಲಿ ಎಲ್ಲಿದೆ? ಯಾಕೆ ಮಾಡ್ತಾ ಇಲ್ಲ? ನನಗೆ ಉತ್ತರ ಲಾಗಿನ್ ಹಾಳಾಗೋಗ್ಲಪ್ಪ. ಸ್ವೀಕೃತಿ ನನ್ನ ನಂಬರ್ ಹಾಕ್ಬಿಟ್ಟು ಸ್ವೀಕೃತಿ ಕೊಡೋದಕ್ಕೆ ಮ್ಯಾನ್ಯಲ್ ಆಗಿ ಮಾಡ್ಬೇಕಲ್ಲ. ಸ್ವೀಕೃತಿ ಕೊಡೋದಕ್ಕೆ ಕೆಲಸ ಮಾಡ್ದಂಗೆ ಡೋಂಟ್ ಟಾಕ್. ಸುಮ್ಮನೆ ಏನ್ ಮಾತಾಡ್ತಾ ಇದ್ದೀರ? ನಾನು ಕೇಳೋದು ಸ್ವೀಕೃತಿ ಹೆಂಗಿರ್ಬೇಕು, ಹೆಂಗ್ ಕೊಡ್ಬೇಕು. ಕಳೆದ ಒಂದು ತಿಂಗಳಲ್ಲಿ ಯಾವ್ಯಾವ ಸೆಕ್ಷನ್ಗೆ ಎಷ್ಟೆಷ್ಟು ಕೊಟ್ಟಿದ್ಯಾ ನನಗೆ ಅಬ್ಸ್ಟ್ರಾಕ್ಟ್ ತೋರ್ಸಮ್ಮ. ಸ್ಟಾರ್ಟೆಡ್ ವೈ ಯು ಆರ್ ನಾಟ್ ಗಿವಿಂಗ್ ದ ದಿ ಅಕ್ನಾಲೆಜ್ಮೆಂಟ್. ನಾಗರಿಕರಿಗೆ ಸ್ವೀಕೃತಿ ಕೊಡ್ದಂಗೆ ಅವ್ರು ಹೆಂಗ್ ಬಂದು ನಾಳೆ ಫಾಲೋ ಅಪ್ ಮಾಡ್ಬೇಕು? ಯಾರ ಹತ್ರ ಐತಂತ ಫಾಲೋ ಅಪ್ ಮಾಡ್ಬೇಕು? ಏನ್ ನಂಬರ್ ಇಟ್ಕೊಂಡು ಫಾಲೋ ಮಾಡ್ಬೇಕು? ಅವ್ರು ಇಟ್ಕೊಂಡು ತೋರ್ಸಕ್ಕಿಂತ 20 ರಿಜಿಸ್ಟರ್ ಇಟ್ಕೊಂಡ್ರೆ ನಾಗರಿಕರಿಗೆ ಇವತ್ತು ಬೆಳಗ್ಗೆ ಬಂದು ನಾಗರಿಕ ಕೊಟ್ಟಿದ್ದಾನೆ, ಅವ್ನಿಗೆ ಎಲ್ಲಿ ಸ್ವೀಕೃತಿಯಲ್ಲಿ ಈ ಆಫೀಸ್ ನಂಬರಲ್ಲಿ ತೋರಿಸಿ. ನನಗೆ ಒಂದೇ ಒಂದು ಎಂಟ್ರಿ ಮಾಡಿದ್ದೀರಾ ತೋರಿಸಿ ನೋಡಿ. ಒಂದೇ ಒಂದು ಸಿಂಗಲ್ ಅರ್ಜಿಗೆ ಎಂಟ್ರಿ ಮಾಡ್ಕೊಂಡಿದ್ದೀರಾ ತೋರಿಸಿ. ನನಗೆ ಕಚೇರಿ ಕಾರ್ಯವಿಧಾನ ಗೊತ್ತಿದೆ ನಿಮಗೆ? ಎಷ್ಟು ಸರಿ ಹೇಳಿರೋದು ನಿಮಗೆ? ನಾನು ಡೇ 1 ಹೇಳಿದ್ದೀನಿ. ಒಂದೇ ಒಂದು ಲೆಟ್ರ್ ಎಲ್ಲೂ ಯಾವುದೇ ನಾಗರಿಕ ಒಂದು ಚೀಟಿ ಕೊಟ್ಟರು, ಮಗು ಕೊಟ್ಟರು ಅದಕ್ಕೊಂದು ಇನ್ವರ್ಟ್ ಮಾಡಬೇಕು, ಅದಕ್ಕೊಂದು ನಂಬರ್ ಕೊಡಬೇಕು. ಈ ಆಫೀಸ್ ನಂಬರ್ ವೈ ಯು ಹ್ಯಾವ್ ನಾಟ್ ಇಂಪ್ಲಿಮೆಂಟೆಡ್. ಯಾಕೆ ಇಲ್ಲ ಆಗ್ತಾ ಇಲ್ಲ ಇನ್ವರ್ಡ್ ಅಲ್ಲಿ? ಮತ್ತೆ ಪದೇ ಹೇಳ್ಬೇಕಾ ನಿಮಗೆ? ಬೆಳಗ್ಗೆಯಿಂದ ಒಂದೇ ಒಂದು ಎಂಟ್ರಿ ಮಾಡಿದ್ದೀರಾ ನೋಡಿ ರಿಜಿಸ್ಟ್ರಲ್ಲಿ. ಸೊ ಯಾವುದು ಲೆಕ್ಕ ಇಲ್ಲ, ಪತ್ರ ಇಲ್ಲ ನಿಮಗೆ. ನಾಗರಿಕರು ಕೊಡೋದೆಲ್ಲ ಅರ್ಧ ಬಿಸಾಕ್ತೀರಾ, ತಿರುಗಿಸ್ಬಿಟ್ಟು ಚಿರುಮುರಿ ತಿನ್ನಕ್ಕೆ ಕಳಿಸ್ತೀರಾ, ಅದನ್ನ ತೂಕಕ್ಕೆ ಹಾಕ್ತಿದ್ದೀರಾ. ಏನು ವಾಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಹೇಳಿ? ಇನ್ವರ್ಟ್ ಮಾಡ್ಬೇಕಲ್ಲನ್ರಿ ಒಂದು ಕಚೇರಿನಲ್ಲಿ. ಯಾವುದೇ ಸೆಕ್ಷನ್ಗೆ ಬರಲಿ ಒಂದು ಕಡೆ ಇನ್ವರ್ಟ್ ಆಗ್ಬೇಕಲ್ಲನಪ್ಪ. ಮತ್ತೆ ಏನು ಮಾಡ್ತಾ ಇದೆಯಾ? ಯು ಆರ್ ನಾಟ್ ಇನ್ವರ್ಟೇ ಆಗ್ತಾ ಇಲ್ವಲ್ಲ. ಹೆಂಗ್ ನಾಗರಿಕರಿಗೆ ಉತ್ತರ ಕೊಡ್ತೀರಾ? ಹೆಂಗ್ ಅವ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ? ಹೆಂಗ್ ಈ ಸ್ವತ್ತುಗಳು ಮಾಡಿಕೊಡ್ತೀರಾ? ಯಾಕೆ ಮಾಡ್ತಾ ಇಲ್ಲ? ನನ್ಗೆ ಅದಕ್ಕೆ ಉತ್ತರ ಕೊಡ್ಬೇಕು. ಇಲ್ಲ, ಇವತ್ತು ನಮ್ಮ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇದೆ, ಎಲ್ಲ ಹಿರಿಯ ಅಧಿಕಾರಿಗಳ ಕಚೇರಿ ಇದೆ, ನಗರಸಭೆ ಕೆಲಸಗಳಾಗ್ತಾ ಇದ್ದಾವೆ. ನಿರಂತರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಚಿಕ್ಕಬಳ್ಳಾಪುರ ನಗರಸಭೆ, ಯಾಕಂದರೆ ಹತ್ರ ಇದೆ, ಜನ ಬರೋದಕ್ಕೂ ಕೂಡ ನಮ್ಮ ಕಚೇರಿಗಳ ಆ್ಯಕ್ಸಸ್ ಇದೆ. ನಾಗರಿಕರು ಪ್ರತಿನಿತ್ಯ ಈ ಸ್ವತ್ತುಗಳ ಬಗ್ಗೆ ಸರ್ಕಾರ ಇಷ್ಟೆಲ್ಲ ಸರಳೀಕರಣಗೊಳಿಸಿ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀರಾ, ಆದರೆ ನಮ್ಗೆ ಈ ಸ್ವತ್ತುಗಳು ನಿರಂತರವಾಗಿ ಆಗ್ತಾ ಇಲ್ಲ. ಬಿಲ್ಡಿಂಗ್ ಪರ್ಮಿಷನ್ಗಳು, ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್ಗಳು, NOCಗಳು, ಅಭಿವೃದ್ಧಿ ಕೆಲಸಗಳು, ಮತ್ತು ನಾವು ತೆರಿಗೆ ಕಟ್ಟೋದಕ್ಕೂ ಕೂಡ ನಾವೆಲ್ಲ ಸಿದ್ಧ ಇದ್ದರೂ ಕೂಡ ಇನ್ ಟೈಮಲ್ಲಿ ನಮಗೆ ಚಲನ್ಗಳು ಜನ್ರೇಟ್ ಆಗೋಲ್ಲ. ಕೊಡೋಂಥ ಸೇವೆಗಳು ನಾವು ಎಲ್ಲ ಸಿದ್ಧ ಇದ್ದರೂ ಕೂಡ ನಮಗೆ ಸೇವೆಗಳು ದೊರಕ್ತಾ ಇಲ್ಲ. ಈ ಎಲ್ಲ ದೂರುಗಳು ನಿರಂತರವಾಗಿ ಬರ್ತಾ ಇದ್ದಂಥದ್ದು. ಇನ್ನು ಈಗ ಏನೇನಾಗಿದೆ, ಏನೇನು ಲೋಪ ಅನ್ನೋದೆಲ್ಲ ಸ್ಪಷ್ಟ ಚಿತ್ರಣ ನಮಗೆ ಸಿಕ್ಕಿದೆ.
ಅದರ ಆಧಾರದ ಮೇಲೆ ಮುಂದಿನ ಒಂದು 15 ದಿನದಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ನಗರಸಭೆಗಳಲ್ಲಿ ಸಮಗ್ರವಾಗಿ ಈ ಆಫೀಸು ಪ್ರತಿಯೊಬ್ಬ ನಾಗರಿಕನ ಅರ್ಜಿಗೂ ಕೂಡ ಆಗದಿದ್ದರೆ ಆಗಲ್ಲ, ಆಗದೇ ಇಲ್ಲ ಅಂದರೆ ಸ್ಪಷ್ಟವಾಗಿ ಲಿಖಿತವಾಗಿ ಸ್ಪೀಕಿಂಗ್ ಆದೇಶ ಅಂತ ಮಾಡ್ತೀವಿ. ಸ್ವಯಂ ವಿವರಣಾತ್ಮಕವಾದಂಥ ಒಂದು ಇಂಬರ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ, ಇಂಥ ದಾಖಲೆಗಳು ನಿಮ್ಮಲ್ಲಿ ಇಲ್ಲದೆ ಇರೋದ್ರಿಂದ, ಕಾನೂನುಬದ್ಧವಾಗಿ ಇದು ಇಲ್ಲದೆ ಇರೋದ್ರಿಂದ ಇದನ್ನು ಮಾಡೋಕ್ಕಾಗಲ್ಲ ಅಂದರೆ ಅದಕ್ಕೆ ಉತ್ತರ ಕೊಡಬೇಕು. ಮಾಡೋದಕ್ಕೆ ಏನೇನಿದೆ ಅದನ್ನು ಕರಾರುವಕ್ಕಾಗಿ ಕೆಲಸ ಮಾಡಿ ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು. ಈ ನೆಲೆಯಲ್ಲಿ ಸ್ಪಷ್ಟವಾಗಿ ಆಡಳಿತ ವ್ಯವಸ್ಥೆಯನ್ನು ಅದನ್ನು ಗಟ್ಟಿಗೊಳಿಸ್ತೀವಿ, ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಮತ್ತು ಇದು ಚಿಕ್ಕಬಳ್ಳಾಪುರ ಒಂದೇ ಅಂತಲ್ಲ, ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು, ನಾನಾಗಲೇ ಹೇಳಿದಂತೆ ಎಲ್ಲ ತಾಲೂಕು ಕಚೇರಿಗಳು, ಎಲ್ಲ ತಾಲೂಕ್ ಪಂಚಾಯತಿ ಕಚೇರಿಗಳು ಮತ್ತು ಎಲ್ಲ ಇಡೀ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಎಲ್ಲ ಕಚೇರಿಗಳು, ಎಲ್ಲ ಇಲಾಖೆಗಳು, ಅದರಲ್ಲಿ ಈಗಾಗಲೇ ನಮ್ಮ ಈ ಕಚೇರಿ ಕಾರ್ಯವಿಧಾನದ ತರಬೇತಿಯನ್ನು ಕೊಡಿಸ್ತಾ ಇದ್ದೀನಿ. ಬಾಕಿ ಪಟ್ಟಿ ಕಂಪಲ್ಸರಿ ಮಾಡಿದ್ದೀವಿ. ಒಂದು ನಿಮಿಷ, ಸಕಾಲ ಅನ್ನೋದು ಅದು ಕೌಂಟ್ರಲ್ಲ. ನಾವು ಕೊಡೋವಂಥ ಸೇವೆಗಳಿಗೆ ಸಕಾಲದಲ್ಲಿ ಪ್ರತಿ ಸೇವೆಗೆ ಇಷ್ಟು ದಿನಗಳಲ್ಲಿ ಕೊಡಬೇಕು ಅನ್ನೋದು ಇದೆ. ಒಂದು ಸರಿ ಈ ಆಫೀಸ್ ಆದರೆ ಬರೋ ಎಲ್ಲ ಅರ್ಜಿಗಳನ್ನು ನಾವು ಈ ಆಫೀಸಲ್ಲಿ ಅಳವಡಿಸಿದ್ರೆ, ಉದಾಹರಣೆಗೆ ಒಂದು NOC ಬಿಲ್ಡಿಂಗ್ ಲೈಸೆನ್ಸ್ಗೆ NOC ಕೊಡಬೇಕು, ಅದು 7 ದಿನ ಅಂತ ಇದ್ದರೆ ಸೇವೆ, ಅದು ಆಟೋಮೆಟಿಕ್ಕಾಗಿ ಸಕಾಲ ಇನ್ವರ್ಡ್ ಆಗಿದ್ದ ದಿನದಿಂದ 7 ದಿನ ಕೌಂಟ್ ಮಾಡುತ್ತೆ. ಅದು ಸಕಾಲದಲ್ಲಿ ಪೆಂಡೆನ್ಸಿ ಅಂತ ಬಂದ್ಬಿಡುತ್ತೆ. ಈಗೇನಾಗಿದೆ, ಸ್ವೀಕೃತಿನಲ್ಲೇ ಅದು ಬರದೇ ಇರೋದ್ರಿಂದ, ಅದು ಅರ್ಜಿನೇ ಲೆಕ್ಕ ಇಲ್ಲದೆ ಇರೋದ್ರಿಂದ ಅದು ಸಕಾಲದಲ್ಲೂ ತೋರಿಸಲ್ಲ, ಇನ್ನೊಂದರಲ್ಲೂ ತೋರಿಸಲ್ಲ. ಹಾಗಾಗಿ ಈಗ ನಾವು ಎಲ್ಲ ಕಡೆಗಳಲ್ಲೂ ನಿಮ್ಮ ಮೂಲಕ ನಾನು ನಾಗರಿಕರಿಗೆ, ಹಿಂದೆನೂ ನಾನು ಶಿಡ್ಲಘಟ್ಟಾಗಿ ಹೋದಾಗ, ಬೇರೆ ತಾಲೂಕುಗಳಿಗೆ ಹೋದಾಗಲೂ ಕೂಡ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದೀವಿ. ಈ ಆಫೀಸಲ್ಲಿ ಭಾಳ ಒಂದು ಪಾರದರ್ಶಕವಾದಂಥ ವ್ಯವಸ್ಥೆ ಬಂದಿದೆ. ತಾವೆಲ್ಲರೂ ಕೂಡ ಯಾವುದೇ ಅರ್ಜಿ ಕೊಟ್ಟರೆ ಸುಮ್ಮನೆ ಎಲ್ಲೋ ಕೊಟ್ಬಿಟ್ಟು ಹೋಗ್ಬಿಡಬಾರ್ದು. ನೀವು ಕೊಟ್ಟ ಮೇಲೆ ನಿಮ್ಗೆ ಅಧಿಕಾರ ಸ್ವೀಕೃತಿಯನ್ನು ತಗೊಳ್ಳೋವಂಥದ್ದು. ಈ ಆಫೀಸ್ ಸ್ವೀಕೃತಿ ಅಥವಾ ಮ್ಯಾನ್ಯಲ್ಲ ಕೊಟ್ಟರೆ ಒಂದು ನಂಬರನ್ನು ಕೊಡ್ತಾರೆ, ನಿಮಗೆ ನಿರ್ದಿಷ್ಟವಾದ ಕಚೇರಿಯ ನಂಬರನ್ನು ಕೊಡ್ತಾರೆ, ಆ ಕಡತದ ನಂಬರನ್ನು ಕೊಡ್ತಾರೆ. ಆ ನಂಬರ್ ಇದ್ದರೆ ಎಲ್ಲೋಯ್ತು, ಯಾರ ಹತ್ರ ಇದೆ, ವಿಷಯ ನಿರ್ವಾಹಕರ ಹತ್ರ ಎಷ್ಟು ದಿನ ಇದೆ, ವ್ಯವಸ್ಥಾಪಕರ ಹತ್ರ ಎಷ್ಟು ದಿನ ಇದೆ, ಕಮಿಷನರ್ ಹತ್ರ ಎಷ್ಟು ದಿನ ಇದೆ, ಮೇಲಧಿಕಾರಿಗಳ ಹತ್ರ ಇದ್ದರೆ ಅಲ್ಲೆಷ್ಟು ದಿನ ಇದೆ, ಇವೆಲ್ಲವೂ ಕೂಡ ಕರಾರುವಾಕ್ಕಾಗಿ ಗೊತ್ತಾಗುತ್ತೆ. ತಾರ್ಕಿಕ ಅಂತ್ಯಕ್ಕೆ ಒಂದು ಕೆಲಸ, ನಿಮ್ಮ ಅಪೇಕ್ಷೆ ಏನಿದೆ ಅದು ಒಂದು ಅಂತ್ಯವನ್ನು ಮುಟ್ಟುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಮಾಡೋಣ. ಇವೆಲ್ಲವೂ ಕೂಡ ವ್ಯವಸ್ಥೆಯಲ್ಲಿ ಅಂಕುಡೊಂಕುಗಳಿರುತ್ತೆ, ಎಲ್ಲ ಇರುತ್ತೆ. ಅದನ್ನೆಲ್ಲ ಮೀರಿ ಎಲ್ಲರಿಗೂ ಕೂಡ ಸ್ಪಷ್ಟವಾದಂಥ ಗಂಭೀರವಾದಂಥ ಸೂಚನೆಯನ್ನು, ನಿರ್ದೇಶನವನ್ನು ಈ ಸಂದರ್ಭದಲ್ಲಿ ನಾನು ಕೊಟ್ಟಿದ್ದೀನಿ. ನಾನಾಗಲೇ ಹೇಳಿದಂತೆ ಮುಂದಿನ ಕೆಲವೇ ದಿನಗಳಲ್ಲಿ ಇದಕ್ಕೆ ಏನು ಉತ್ತರ, ಹೇಗೆ ಕೆಲಸಗಳಾಗ್ತಾ ಇದ್ದಾವೆ ಏನು ಅನ್ನೋದು ತಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ.